ಅದು 12 ಗಂಟೆ ಮಟ್ ಮಧ್ಯಾಹ್ನದಲ್ಲಿ ಭಾಗ್ಯ ಆ್ಯಂಡ್ ಫ್ಯಾಮಿಲಿ ಬಂದಿದ್ರು ಬಸ್ರಿ ಬಯಕೆ ತೀರ್ಸೋದಕ್ಕೆ. ನಾನು ಇಡ್ಲಿ ವಡೆ ತಗೊಂಡಿದ್ದೀನಿ, ಮನು ರವಾ ಇಡ್ಲಿ ತಗೊಂಡವ್ರೆ ಫಾರ್ ಅ ಚೇಂಜು. ಸಾಕಿದೆ ಅನ್ಕೊಂತೀನಿ. ಸಾಕಿದೆ 3. ಯು ಆರ್ ಫಾದರ್ ಟು ಬಿ, ಐ ಆಮ್ ಮದರ್ ಟು ಬಿ. ಏನೇ ನಿನ್ನ ಮೂಗು ಊರಗಳ ಆಗಿದೆ ಅಂತ. ಸೊ ಇದು ಫೈನಲ್ ಅಂಗಡಿ ಅನ್ಕೊಂಡು ಬಂದಿದ್ದೀವಿ. ಇಷ್ಟು ಲೂಸ್ ಓಕೆ ನನಗೆ, ಬಟ್ ಇದು ಹ್ಯಾಂಡ್ ಅದು ಅದು ಫೋಲ್ಡ್ ಮಾಡಿ ಇದು ಮಾಡಿಕೊಡ್ತಾರೆ. ಪಾರ್ಟಿನಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸೋದ್ರಿಂದ ಪಾರ್ಟಿ ವೇರ್. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನೋಡಿ ನಮ್ಮ ಕತೆ, ವೀಕೆಂಡಲ್ಲಿ ಟೈಮ್ ಪಾಸ್ ಮಾಡಿಬಿಟ್ಟು ಸೋಮವಾರ ಶಾಪಿಂಗ್ ಹೋಯ್ತಾ ಇದ್ದೀವಿ. ಎಂಥ ಬುದ್ಧಿವಂತರು. ಅದು 12 ಗಂಟೆ ಮಟ್ ಮಧ್ಯಾಹ್ನದಲ್ಲಿ. ಅದು 12 ಗಂಟೆಲಿ ಮಠ ಮಧ್ಯಾಹ್ನ. ಆ್ಯಕ್ಚುಲಿ ನೆನ್ನೆ ಇಲ್ಲಿ ನ್ಯೂ ಬಿ ಎಲ್ ರೋಡಿಗೆ ಹೋಗಿದ್ವಿ. ಸುಮಾರು ಒಂದು 5-6 ಅಂಗಡಿ ನೋಡಿದ್ವಾ ಅಷ್ಟೇ. ಒಂದು ಅಂಗಡಿಯಲ್ಲಿ ಇತ್ತು, ಇನ್ನು ಮಿಕ್ಕಿದ ಅಂಗಡಿಯಲ್ಲಿ ಇರಲಿಲ್ಲ. ನೋಡಿ ಗೈಸ್, ಆವತ್ತು ನಾನು 5-6 ಅಂಗಡಿನೇ ಸುತ್ತಿದ್ದು. 5-6 ಅಂಗಡಿ ಸುತ್ತದೆ ಒಂದು ಸೀರೆ ತಳಕ್ಕೆ ಅಂದರು. ಇವತ್ತು ಅಷ್ಟೇ. ನಾನು ಕರ್ಕೊಂಡೋಗಿದ್ದು ಒಂದೇ ಅಂಗಡಿ. ಈ 4 ಅಂಗಡಿ ನಾನು ಇರಲ್ಲ ಅಂದ್ರೂ ಕರ್ಕೊಂಡೋಗಿದ್ದು ನೀನು, ನನ್ನ ತಪ್ಪಲ್ಲ. ಸೊ ಅದೇನಾದರೂ ಆಗಲಿ, ನೀನು ಹೇಳಿದ್ದು ಅಷ್ಟೇ, ಅದು ಮ್ಯಾಟರ್ ಆಗುತ್ತೆ. ಅದೆಲ್ಲ ಬೇಕಿಲ್ಲ. ಈಗ ನನಗೆ ಗೊತ್ತಿತ್ತು ಒಂದು ಅಂಗಡಿ ಸಿಗತ್ತೆ, ಅದು ಒಂದು ಅಂಗಡಿ ಕರ್ಕೊಂಡೋದೆ ಇತ್ತು. ಅದು ನಿನಗೆ ಇಷ್ಟ ಆಗಲಿಲ್ಲ, ನನಗಿಷ್ಟ ವಾಪಸ್ ಬಂದು. ಇನ್ನು 4 ಅಂಗಡಿ ಇರಲ್ಲ ಅಂತ ನಾನು ಅಂತ ಇದ್ರು ನೀನು ಇಲ್ಲ ಸಿಕ್ಕೇ ಸಿಗತ್ತೆ, ನಡಿ ಸಿಕ್ಕೇ ಸಿಗತ್ತೆ ಅಲ್ಲ, ನೋಡೋಣ ಬಾ ಅಂತ ಹೋದೆ. ಅಲ್ಲಿ ಸಿಗಲಿಲ್ಲ. ಒಂದರಲ್ಲಿ ಇದೆ, ಅದನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿದ್ದೀನಿ. ನನಗೆ ಅಂತ ಪರಿ ಇಷ್ಟ ಆಗಿಲ್ಲ. ಹಾಗಾಗಿ ಸೊ ಅದಕ್ಕೆ ನಿನ್ನೆ ಸಂಡೇ ಭಾಗ್ಯ ಆ್ಯಂಡ್ ಫ್ಯಾಮಿಲಿ ಬಂದಿದ್ರು ಬಸ್ರಿ ಬಯಕೆ ತೀರ್ಸೋದಕ್ಕೆ. ಒಬ್ಬಟ್ಟು ಅಡುಗೆ ಮಾಡ್ಕೊಂಡು ಬಂದಿದ್ರು, ಒಬ್ಬಟ್ಟು ಸಾಂಬಾರು ಎಲ್ಲ. ಸೊ ಹಂಗಾಗಿ ನೆನ್ನೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬ್ಯುಸಿಯಾಗಿ ಹೋಗ್ಬಿಟ್ವಿ. ನೆನ್ನೆ ವಿಡಿಯೋ ಮಾಡಬಾರ್ದು ಅನ್ನೋ ಪ್ಲ್ಯಾನಲ್ಲಿ ಇದ್ದೆ, ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ನೆನ್ನೆ ಎಲ್ಲ ಏನೂ ಕ್ಯಾಪ್ಚರ್ ಮಾಡಲಿಲ್ಲ. ನನಗಿಷ್ಟ ಇಲ್ಲ ಎಲ್ಲೋ ಮಧ್ಯದಲ್ಲಿ ಕ್ಯಾಪ್ಚರ್ ಮಾಡಿ ಮಧ್ಯದಲ್ಲಿ ನೋಡಿ ಇದಾಯಿತು ನೆನ್ನೆ ಅಂತ ಎಲ್ಲ ಹೇಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಹಂಗಾಗಿ ಜಸ್ಟ್ ಅಪ್ಡೇಟ್ ಥರ ಕೊಡ್ತಾ ಇದ್ದೀನಿ. ನೆನ್ನೆ ಒಂದು 3 hours ಅಲ್ವಾ ಇದ್ದಿದ್ದು ಭಾಗ್ಯ ಅವರು. ಎಂಟೈರ್ ಈವ್ನಿಂಗ್ ಇದ್ರು. ಚೆನ್ನಾಗಿತ್ತು. ಮಾತಾಡ್ಕೊಂಡು ನಕ್ಕೊಂಡು ಕೂತಿದ್ವಿ. ಅವಿರಾಜ್ನ ರೇಗಿಸ್ಕೊಂಡು ಎಲ್ಲ. ಅವ್ರು ಹೋದ್ಮೇಲೆ ಹಿಂಗೆ ನ್ಯೂ ಬಿ ಎಲ್ ರೋಡ್ಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸಿಗಲಿಲ್ಲ. ಅದಕ್ಕೆ ಇವತ್ತು ಯಶವಂತಪುರ್ಗೆ ಹೋಗಿ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಸುಮಾರು ಅಂಗಡಿಗಳಿದೆ. ಅಲ್ಲೂ ಏನಾದ್ರು ಸಿಗಲಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ, ಮಲ್ಲೇಶ್ವರಂಗೆ ಹೋಗ್ಬೇಕಾಗತ್ತೆ. ಫಸ್ಟ್ ನಿಯರೆಸ್ಟಿಂದ ನೋಡೋಣ ಅಂತ. ಅದಕ್ಕೆ ಮಂಡ್ಯ ಆದರೂ ಪರವಾಗಿಲ್ಲ, ಹೋಗಿ ಬಂದ್ಬಿಡೋಣ, ಹತ್ರ ಅಲ್ವಾ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಅಲ್ಲೇ ಹೋಟೆಲಲ್ಲಿ ತಿನ್ಕೊಂಡು ಬಂದ್ಬಿಡೋಣ ಅಂತ. ಸರಿ, ಹಂಗಾರೆ ಹೊರಡೋಣ. ಓಕೆ, ಚಲೋ. ಬಿಸಿಲಿದೆ, ನೆತ್ತಿ ಮೇಲೆ ಸುಡ್ತಾ ಇದೆ ಬಿಸಿಲು. ನಾನು ಇಡ್ಲಿ ವಡೆ ತಗೊಂಡಿದ್ದೀನಿ, ಮನು ರವಾ ಇಡ್ಲಿ ತಗೊಂಡವ್ರೆ ಫಾರ್ ಅ ಚೇಂಜು. ಯಾಕಪ್ಪ ಇವತ್ತು ದೋಸೆ ಬಿಟ್ಬಿಟ್ಟು ರವಾ ಇಡ್ಲಿ ತೊಗೊಬಿಟ್ಟಿದ್ಯಾ? ಜಸ್ಟ್ ಫಾರ್ ಚೇಂಜ್. ಚೆನ್ನಾಯ್ತಾ? ಚೆನ್ನಾಗಿಲ್ಲ. ಮನುಗೆ ಊಟ ತಿಂಡಿ ಒಪ್ಸೋದು ಕಷ್ಟ ಹೊರಗಡೆ. ಮನೇಲಿ ಮಾಡಿದ್ದನ್ನು ನಾನು ಹೆಂಗೆ ಮಾಡಿದ್ರು ತಿಂತಾರೆ ಚೆನ್ನಾಗಿದೆ ಅಂದ್ಕೊಂಡು. ತಿನ್ನಲೇಬೇಕು ದುಡ್ಡು ಕೊಟ್ಮೇಲೆ. ಅದು ಅಟ್ಲೀಸ್ಟು ಅದು ನೀನು ಫೀಡ್ಬ್ಯಾಕ್ ಕೊಡ್ತೀಯ. ಮನೇಲಿ ಅಟ್ಲೀಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ನೆಕ್ಸ್ಟ್ ಟೈಮ್ ಊಟ ಸಿಗೋಲ್ವಲ್ಲ. ಎಂಜಾಯ್. 2-3 ಬಟ್ಟೆ ಅಂಗಡಿಗೆ ಹೋದ್ವಿ, ಸಿಗಲಿಲ್ಲ ನಮಗೆ ಬೇಕಿರೋ ಥರದ್ದು. ಸೊ ಯಶವಂತಪುರ ಶಾಪಿಂಗು ಕ್ಯಾನ್ಸಲ್ ಆಯಿತು. ಮೊನ್ನೆ ಶಾರ್ಪ್ನರ್ ಇಲ್ಲ ಅಂತ ಕೊರಗ್ತಾ ಇದ್ರಲ್ಲ ಮನು, ಅದಕ್ಕೆ ನೈಫ್ ಶಾರ್ಪ್ನರ್ ತಗೊಳ್ಳೋಣ ಅಂತ ಬಂದಿದ್ವಿ. ಜೊತೆಗೆ ಅವ್ರಿಗೆ ಬೇಕಿರೋ ಥರ ನೈಫ್ಗಳು ತೊಗೊಬಿಡ್ತಾರಂತೆ. ಹಾಂ, ಅದೇನೆ. ಈ ಕಡೆ ತಿರುಗಿ ಹೋಗ್ಲಿ, ಎಲ್ಲದಕ್ಕೂ ಆಗುತ್ತೆ. ಸಿಸರು, ನೈಫು ಬಿಚ್ಬೋದಾ? ಬಿಚ್ಚು ನೋಡು. ಅದೇನಾ? ಇಲ್ಲ ಇದೇನೆ ಎಲ್ಲ ಇದೆ, ಸೇಮ್. ಚಿಕ್ಕದು ಒಂದು ತಗೋ. ಅಮ್ಮವ್ರು ಬಂದಾಗ ನೈಫಿಗೆ ಕೊರಗ್ತಾರವ್ರು. ಚಿಕ್ಕದು ಮಾಮೂಲಿ ರೆಗ್ಯುಲರ್ ಯೂಸ್ಗೂ ತಗೋ ಒಂದೇ. ಅಷ್ಟು ಉದ್ದ ಬೇಡ, ತೀರಾ ಉದ್ದ ಬೇಡ, ಕಟ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ. ಸಾಕಿದೆ ಅನ್ಕೊಂತೀನಿ. ಸಾಕಿದೆ 3. ಸೆಟ್ ಅದೊಂದು, ಅದು ಶಾರ್ಪ್ನರ್ ಒಂದು ಇತ್ತು, ಸಾಕು. ಹ್ಯಾಪಿ? ಓಕೆ, ಅದು ಇಸ್ಕೊ. ಈ ಬಿಸಿಲಲ್ಲಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದಂಗಾಯಿತು ಅಷ್ಟೇ. ಯಶವಂತಪುರ ಸುತ್ಕೊಂಡು ಹೋಗಿದ್ದ ಕೆಲಸ ಏನೂ ಆಗಲಿ. ಹೋಗಿ ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದ ಕೆಲಸ ಆಗಲಿಲ್ಲ ನಮಗೆ. ಅದು ಲಕ್ಷ್ಯದಲ್ಲೇ ಇರಲಿಲ್ಲ. ಅದು ಕೆಲಸ ಆಯಿತು. ಯಾವುದು? ಚಾಕು ಮತ್ತು ಶಾರ್ಪ್ನರು. ಪ್ಲ್ಯಾನಿಂಗಲ್ಲೇ ಇರಲಿಲ್ಲ ಅದು. ಅಲ್ಲಿ ಹೋಗಿದ್ದೀವಲ್ಲ, ಆಮೇಲೆ ಸಡನ್ನಾಗಿ ನೆನಪಾಯಿತು. ಮೊನ್ನೆ ನಾನು ಹೇಳ್ತಾ ಇದ್ನಲ್ಲ, ಅದು ಶಾರ್ಪ್ನರ್ ಇಲ್ಲ ಅಂತ. ಸರಿ ತಗೋಬಿಡೋಣ ಅಂದ್ಕೊಂಡು ಅದಕ್ಕೆ ಹೇಳ್ದೆ ಅವತ್ತು ಮಲ್ಲೇಶ್ವರಂಗೆ ಹೋಗೋದಿನ ನಮ್ಮ ಗಂಡಂಗೆ, ಬೇಗ ಹೋಗೋಣ ಎಲ್ಲ ಕೆಲಸ ಆಯ್ತವೆ ಅಂತ. ಅವತ್ತು ಒಂದು 2 ಗಂಟೆ 3 ಗಂಟೆ ಹಂಗೆ ಹೋಗಿದ್ದಿದ್ರೆ ನಂದು ಇಬ್ರದ್ದು ಶಾಪಿಂಗ್ ಮುಗಿದೋಗಿರೋದು. ನಾವು ಮನೆ ಬಿಟ್ಟಾಗಲೇ 6 ಗಂಟೆ ಇವತ್ತು. ಅಲ್ಲಿ ಜನ ನೋಡೋಕೆ ಬರೋದಿಲ್ಲ. ನಿನ್ನ ನೋಡಲ್ವಾ? ನೋಡ್ತಾರೆ. ವಾ, ಯಾರಾಗಿರೋದು ಜನ ನನ್ನನ್ನೇನು ನೋಡಲ್ಲ, ಎಲ್ರೂ ನೋಡ್ತಾರೆ. ನಿನ್ನೂ ನನ್ನನ್ನು ಇಬ್ರೂ ನೋಡ್ತಾರೆ.
ಯು ಆರ್ ಫಾದರ್ ಟು ಬಿ, ಐ ಆಮ್ ಮದರ್ ಟು ಬಿ. ಈ ಜನ ನೋಡ್ತಾರೋ ಬಿಡ್ತಾರೋ, ನಾಳೆ ಪಾಪು ನೋಡಿದಾಗ ಇದೇನಮ್ಮ ನೀನು ಹಿಂಗೆ ರೆಡಿ ಆಗಿದ್ದೀಯಾ, ಅಪ್ಪ ಹಿಂಗಾಗದೆ ಅಂದರೆ ಆವಾಗ ನಮ್ಮ ಬಗ್ಗೆ ಅವ್ರಿಗೆ ಸಿಂಪತಿ ಬರುತ್ತೆ. ಓಹ್, ಸಿಂಪತಿ ಬರುತ್ತೆ. ರಗಡ 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 ರಗಡ. ಮಲ್ಲೇಶ್ವರಂಗೆ ಹೋಗ್ಬೇಕು ಅಂದ್ರೆ ಒಂದು 4-5 ಅಂಗಡಿ ಹೋಗಿದ್ವಿ. ಅಂದರೆ ಇದ್ದಾವೆ, ಅದೆಲ್ಲ ಮದುವೆಗೆ ತಗೊಳ್ಳೋ ಥರ ಬಟ್ಟೆಗಳು. ನಮ್ಗೆ ಅಷ್ಟು ಗ್ರ್ಯಾಂಡ್ ಎಲ್ಲ ಬೇಡ, ಮೀಡಿಯಮ್ ಗ್ರ್ಯಾಂಡು ಬೇಡ ಅಮ್ಮನಿಗಂತೆ. ಸ್ವಲ್ಪ ಅಂದರೆ ತೀರಾ ಆರ್ಡಿನರಿನೂ ಅಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು, ಆ ಥರ ಏನೋ ನೋಡ್ತಾ ಇದ್ರು. ನೆನ್ನೆ ಫ್ಯಾಬ್ ಇಂಡಿಯಾದಲ್ಲಿ ಚೆನ್ನಾಗಿದ್ದಾವೆ, ಬಟ್ ಆ ಕಲರ್ಗಳು ನಂಗೆ ಅಷ್ಟು ಅಂದರೆ ನನಗೆ ಬೇಕಿದ್ದಿದ್ದು ಕಲರ್ ಇರಲಿಲ್ಲ. ಹಂಗಾಗಿ ಕ್ಯಾನ್ಸಲ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನೋಡೋಣ, ಆನ್ಲೈನಲ್ಲೂ ನೋಡೋಣ ಅಲ್ಲ ಆಪ್ಷನ್. ಆನ್ಲೈನ್ ಲಾಸ್ಟ್ ಆಪ್ಷನ್ ಅದೇ ಇರೋದು. ಮಲ್ಲೇಶ್ವರಂ ಯಾರು ಟ್ರಾವೆಲ್ ಮಾಡ್ತಾರೆ ಈ ಬಿಸಿಲಲ್ಲಿ? ಸುಮ್ಮನೆ ಇರಪ್ಪ. ಆನ್ಲೈನ್ ಇವತ್ತು ಹುಡ್ಕೋಣ, ನಾಳೆ ಆರ್ಡ್ರ್ ಮಾಡೋಣ, ಅಷ್ಟೇ, ಮುಗೀತು ಅವ್ರದ್ದು ಕತೆ. ಅಷ್ಟೇ ಸಿಂಪಲ್. ಇವತ್ತು ಹುಡ್ಕೋದು, ನಾಳೆ ಆರ್ಡ್ರ್ ಮಾಡೋದು, ನಾಡಿದ್ದು ಹಾಕೊಳ್ಳೋದು, ಅಷ್ಟೇ ಸಿಂಪಲ್. ನಮ್ಮ ಥರ ಹುಡುಗಿರ ಥರ ತಲೆ ಕೆಡ್ಸ್ಕೊಳಂಗಿಲ್ಲ ಹುಡುಗ್ರದು. ಅದೇ ಒಂದು ಅಡ್ವಾಂಟೇಜು ಅವರಿಗೆ. ನೋಡಿ, 12 ಗಂಟೆಗೆ ಮನೆ ಬಿಟ್ವಿ, 12:35ಕ್ಕೆ ಮನೇಲಿದ್ವಿ. 35 ಮಿನಿಟ್ಸಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಯಾರಾದರೂ ಇಷ್ಟು ಬೇಗ ಶಾಪಿಂಗ್ ಮಾಡ್ತೀರಾ? ಲೇಡೀಸ್ಗಳು ಹೋಗೋಕ್ಕೆ 1/2 an hour ಬೇಕು ಅಂಗಡಿಗೆ. ಆ್ಯಕ್ಚುಲಿ ನಾವು 4 ಅಂಗಡಿ ಸುತ್ತ ಮೊದಲನೇ ಅಂಗಡಿಯಲ್ಲಿ ಸಿಕ್ಬಿಟ್ಟಿದ್ದೀಗ, ನಮಗೆ ಇನ್ನೂ ಒಂದು 15-20 ನಿಮಿಷದಲ್ಲಿ ಆಗೇ ಹೋಗಿರೋದು. ತಲೆನೇ ಕೆಡ್ಸ್ಕೊಳ್ಳೋದು. ಅಷ್ಟು ಇಷ್ಟ ಆಗಿತ್ತು. ಇವಾಗ ಹೋಗೋಣ, ಪಾಚ್ಕೊಳ್ಳೋಣ. ಸೊ ಇವಾಗ ಜಸ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ನಾನು. ಇವತ್ತೊಂಥರ ಶಾಪಿಂಗ್ ಡೇ ಆಗೋಗ್ಬಿಟ್ಟಿದೆ ನಮ್ಮದು. ಕೆಲಸ ಮಾತ್ರ ಏನೂ ಆಯ್ತಾ ಇಲ್ಲ, ಹೋಗೋದು ಮಾತ್ರ ಹೋಗ್ತಾನೆ ಇದ್ದೀವಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ. ಪುನಃ ರೆಡಿ ಆಗೋದು ಅಂದರೆ ಸ್ವಲ್ಪ ಕಷ್ಟ, ಬೇಜಾರು, ಪದೇ ಪದೇ ರೆಡಿ ಆಗೋದು ಯಾರು ಅಂತ. ಮಧ್ಯಾಹ್ನನೇ ಹೋಗ್ಬೋದಿತ್ತು ಇಲ್ಲಿ ಇನ್ನೊಂದು ಅಂಗಡಿ, ನೆನ್ನೆ ಮಿಸ್ ಮಾಡಿಬಿಟ್ಟಿದ್ವಿ ಆ ಅಂಗಡಿ ನಾವು ಹೋಗೋದಕ್ಕೆ. ಬಟ್ ಮನೆಗೆ ಕೆಲಸ ಇತ್ತು ಅಂದ್ಬಿಟ್ಟು ವಾಪಸ್ ಬಂದ್ವಿ. ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು, ಬಿಸಿಲಲ್ಲಿ ಹೋಗಿದ್ದಲ್ವಾ. ಆ ಬಿಸಿಲಲ್ಲಿ ಹೋಗಿದ್ದಕ್ಕೆ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಬೇಡ ಬಾ, ಸಂಜೆ ಆ್ಯಸ್ ಯೂಶ್ವಲ್ ನಾವು ಹೊರಗಡೆ ಹೋದರೆ ಈ ಟೈಮ್ನೇ ಪ್ರಿಫರ್ ಮಾಡೋದು, ಸ್ವಲ್ಪ ಕ್ಲೈಮೇಟು ತಂಪಾಗಿರುತ್ತೆ ಅಂತ. ಅದಕ್ಕೆ ಸಂಜೆ ಹೋಗೋಣ ಬಾ, ನನ್ನ ಕೆಲಸನೂ ಅರ್ಜೆಂಟ್ ಇದೆ, ಮುಗಿಸ್ಕೋಬೇಕು ಅಂದ್ಕೊಂಡು ಕರ್ಕೊಂಡು ಬಂದ್ರ. ಆಮೇಲೆ ಹೊರಗಡೆ ಹೋಗಿದ್ರು ಮನು. ಇವಾಗ ಜಸ್ಟ್ ಬಂದು ಫ್ರೆಶನ್ ಅಪ್ ಆಗಿ ಕಾಫಿ ಮಾಡ್ಕೊತಾವ್ರೆ. ಅದಕ್ಕೆ ನಾನು ಆ ಗ್ಯಾಪಲ್ಲಿ ರೆಡಿ ಆಗಿಬಿಡ್ತೀನಪ್ಪ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಏನಪ್ಪ ಇನ್ನೂ ಲೇಟಾ ರಜಾ? ರೆಡಿ ಆಗೋದಾಲೆ? ಕಾಫಿ ಮಾಡ್ಕೊತ ಇದೆಯಾ? ಈ ಸಮ್ಮರಲ್ಲಿ ಎಷ್ಟು ಮಾಯ್ಶ್ಚರೈಸರ್ ಹಚ್ಚಿದ್ರೂ ಸಾಕಾಗಲ್ಲ ಅನ್ಸುತ್ತೆ. ಅದರಲ್ಲೂ ನಂದು ಇವಾಗ ಎಕ್ಸ್ಟ್ರೀಮ್ ಡ್ರೈನೆಸ್ ಇದೆಯಾ ಸ್ಕಿನ್ನು. ಈ ಡಬ್ಬನ ಹೆಚ್ಚು ಕಮ್ಮಿ ಇಷ್ಟು ದೊಡ್ಡ ಡಬ್ಬ 2 ಮಂತ್ಸಲ್ಲಿ ಖಾಲಿ ಮಾಡಾಕ್ಬಿಡ್ತೀನಿ ಅನ್ಸುತ್ತೆ. ಅಷ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಆದರೂ ಫುಲ್ಲು ಡ್ರೈ ಫೀಲ್ ಆಗುತ್ತೆ ನನಗೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸೆಟ್ಲ್ ಆಗುತ್ತೆ ಡೆಲಿವರಿ ಆದಮೇಲೆ ಅಂತ ಹೇಳಿದ್ದಾರೆ. ಆಗಲಿ. ನಮ್ಮ ಅಕ್ಕ ಫೋನ್ ಮಾಡಿದ್ಲಿ ಇವತ್ತು, ಏನೇ ನಿನ್ನ ಮೂಗು ಊರಗಳ ಆಗಿದೆ ಅಂತ. ಮನು ಯಾವಾಗಲೂ ಹೇಳ್ತಾ ಇರ್ತಾರೆ, ಇದು ನೈಸ್ ರೋಡ್ ಅಂತೆ. ಅವಳು ರಿಂಗ್ ರೋಡ್ ಆಗೈತೆ ಅಂತ ಇದ್ಲು ಮನು. ಭವ್ಯ ಅಂತ ಇದ್ಲು, ರಿಂಗ್ ರೋಡ್ ಆಗೈತೆ ನಿನ್ನ ಮೂಗು ಅಂತ. ನೀನು ನೈಸ್ ರೋಡ್ ಆಗ್ತೀಯ. ಏನೋ ರೋಡ್ ದೊಡ್ಡದಾಗೈತಂತೆ. 6 ಲೇನ್ ರೋಡ್ ಆಗ್ಬಿಟ್ಟೈತಂತಿದ್ದು. ಅದು ಅವಳು ವಿಡಿಯೋ ನೋಡಿದ್ಲಂದೇ ನೋಡ್ಬಿಟ್ಟು ಫೋನ್ ಮಾಡೋಳು ಇವತ್ತು. ಫುಲ್ ಮುಖ ತುಂಬ ಮುಗಿಯೇ ಕಾಣ್ತಾ ಇದೆ ಅಂತ. ಏನು ಮಾಡೋಕ್ಕಾಗತ್ತೆ, ಇವೆಲ್ಲ ಒಂದು ಫೇಸ್ ಎಂಜಾಯ್ ಮಾಡಬೇಕಿದ್ದು, ನಾವು ಬೇಜಾರು ಮಾಡ್ಕೋಬಾರ್ದು. ಸರಿ, ಆಗಲೇ ರೆಡಿ ಆಗಲಾ? ನಪ್ಪ ಆಯಿತು. ಇವತ್ತು 2-3 ಸರಿ ರೆಡಿ ಆಯ್ತಾ ಇರೋದು. ಚಲೋ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನಾನು ಈಗ ಹೊರ್ಗಡೆ ಕರ್ಕೊಂಡು ಹೋಗ್ಬೇಕು ಅಂದರೆ ಇವರು ಮಕ್ಳಿಗೆ ರೆಡಿ ಮಾಡ್ಕೊಂಡಂಗೆ ಕರ್ಕೊಂಡು ಹೋಗ್ತಾರೆ. ನೀರು ಬಾಟಲ್ಗೆಲ್ಲ ವಾಟರ್ ಫಿಲ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಎನಿವೇಸ್. ಚಲೋ ಅಪ್ಪ. ಸೊ ಇದು ಫೈನಲ್ ಅಂಗಡಿ ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಇಲ್ಲೂ ಸಿಗಲಿಲ್ಲ ಅಂದರೆ ಮನು ಅವತ್ತು ಇದೇ ಟಿ ಶರ್ಟು ಇದೇ ಚಡ್ಡಿ ಹಾಕ್ಸೋದೆ. ಟ್ರೆಡಿಷ್ನಲ್ ಡ್ರೆಸ್ ಸರ್ ನೋಡಿ. I'm the best he ever had. Bad bitch fly me out first class. No break so I'm doing a dash. You mad cause he on my body so bad. ತುಂಬ ಗ್ರ್ಯಾಂಡ್ ಅಂತನೂ ಅನ್ನಿಸ್ತಾ ಇಲ್ಲ, ಸಿಂಪಲ್ ಅಂತನೂ ಅನ್ನಿಸ್ತಾ ಇಲ್ಲ, ಮೀಡಿಯಮ್. ಟ್ರೈ ಮಾಡಿ ನೋಡು, ಸೈಜ್ ತರಿಸ್ಕೊಡ್ತಾರ ಕೇಳೋಣ. ಅಲ್ಲ, ಒಂದು ಇದು ಕೊಡಿ, ಏನದು ಎಕ್ಸೆಲ್ ಇದನ್ನೇ ಮಾಡಿಲ್ಲ. ಇದು ಒಂದು ಟ್ರೈ ಮಾಡಪ್ಪು. ಇದು ಹೌದಾ? ಇದು ಎಕ್ಸೆಲ್ಲಾ? ಲಾಂಗ್ ಇರಲಿ. ಎಕ್ಸೆಲ್ಲಾ? ಅಲ್ಲ, ನಾನು ಎಲ್ಲಿ ಟ್ರೈ ವೇರ್ ಮಾಡಿ ನೋಡೋಕ್ಕೇನು.
ನಾನು ನೋಡಿದ್ದೀನಿ, ಇಸ್ಕೊಂಡಿದ್ದೀನಿ. ಓಕೆ ಹೈದರಾಬಾದ್ ಹೋದಾಗೆಲ್ಲ ತಗೊಂಬಂದು ಹಾಕೊಂಡಿದ್ದೀನಿ, ಇಷ್ಟ ಆಗಿಲ್ಲ. ಸರಿ ಸರಿ. ತಗೊಂಬಿಟ್ಟು ಆಮೇಲೆ ಇಷ್ಟ ಆಗಿಲ್ಲ. ಇದು ನನಗೆ ಭಾಳ ಇಷ್ಟ ಆಯಿತು. ಬಟ್ ಇದು ಅನ್ಫಾರ್ಚುನೇಟ್ಲಿ ಲಾಂಗ್ ಇದೆ, ಶಾರ್ಟ್ ಮಾಡೋಕ್ಕೂ ಆಗಲ್ಲ ಅಂತ. ಇದರಲ್ಲಿ ಪಾಕೆಟ್ಸ್ ಎಲ್ಲ ಬರುತ್ತೆ, ಹಾಗಾಗಿ ಅವ್ರಿಗೆ ಲಾಂಗ್ ಇಷ್ಟ ಇಲ್ಲ. ಆ್ಯಕ್ಚುಲಿ ನನಗೂ ಇಷ್ಟ ಇಲ್ಲ ಲಾಂಗು. ನಾನು ನೋಡ್ತಾ ಇರೋದೇ ಶರ್ಟ್ ಲೆಂತಲ್ಲಿ ನೋಡ್ತಾ ಇರೋದು. ಬಟ್ ನೋಡೋಣ. ಇಷ್ಟು ಲೂಸ್ ಓಕೆ ನನಗೆ, ಬಟ್ ಇದು ಹ್ಯಾಂಡ್ ಅದು ಮಾಡಿ ಅದು ಫೋಲ್ಡ್ ಮಾಡಿ ಇದು ಮಾಡಿಕೊಡ್ತಾರೆ. ನಿಮ್ಮಂದೇ ಇದ್ದಾರಾ? ಓಕೆ. ಸೈಜು ಬಾಡಿ ಸೈಜ್ ಫಿಟ್ ಓಕೆ ನನಗೆ. ಇಷ್ಟು ಗ್ಲಾಸಲ್ಲಿ ಇದು ರೈಟ್ ಸೈಡ್ ರೈಟ್ ಕೈ ಇದು ಅಲ್ಲ, ಇದು ಸ್ಲೀವ್ಸ್ ನೋಡ್ಕೊಂತಿರೋದವರು. ಇದು ಲೆಂತ್ ಕೊಟ್ಟು ಮಾಡಿ ಇದೇ ಸೇಮ್ ಲೆಂತ್ ಬರುತ್ತೆ, ನಿಮ್ಗೆ ಬೇಕಾದ್ರೆ ಮಾಡ್ಕೊಡ್ತೀನಿ. ಚೆನ್ನಾಗಿ ಬಟ್ ಈ ಬಿಸಿಲಿಗೆ ಸಖತ್ ಸೆಕೆ ಆಗ್ಬಿಡ್ತಿತ್ತು ನಾವತ್ತು. ಬಟ್ ಎ ಸಿಲಿ ಇರ್ತೀವಿ. ಸಖತ್ ಸೆಕೆ ಆಗ್ತದೆ ಒಳಗೆ. ಅದೇ ಇದು ಕ್ಲೋತ್ ತಿಕ್ ಬರುತ್ತಲ್ಲಪ್ಪ, ನಿಮಗೆ ಥಿಕ್ನೆಸ್ ಇದೆ, ಎಂಬ್ರಾಯ್ಡ್ರಿ ಇದೆ, ಎಲ್ಲ ಥ್ರೆಡ್ ಡಿಸೈನ್ ಇದೆ, ಎಲ್ಲ ಥ್ರೆಡ್ ಡಿಸೈನ್ ವರ್ಕ್ ಇದೆ. ಥ್ರೆಡ್ ಇದರಲ್ಲಿ ಹೋಗ್ಲಿ. ಬೇರೆ ಆಪ್ಷನ್ಸ್ ಇದೆಯಾ ಇನ್ನೂ? ನೋಡಿ ನೋಡೋಣ. ಅಲ್ಲ, ಡಿಸೈನ್ ಯಾವುದಾದ್ರೂ ಓಕೆ, ನಮ್ಗೆ ಇಷ್ಟ ಆಗಬೇಕು. ನನ್ಗೇನಿಸ್ತದೆ ಗೊತ್ತಾ, ಸಿಂಪಲ್ ಆಗಿರೋದನ್ನ ನೋಡ್ಕೊಬಿಡೋಣ. ಬ್ರೀದಬಲ್ ಇರೋದು, ಬ್ರೀದಬಲ್ ಇಲ್ಲ ಅದು ಶೆಕೆ ಅಂತ. ಅಲ್ವಾ ಎ ಸಿ ಹತ್ರ ನೋಡೋಣ. ಅಲ್ಲೇ ಬರ್ತೀವಿ. ಇಷ್ಟೇ ಆಪ್ಷನ್ಸೇ ಇಲ್ಲ. ನನಗೆ ಸೈಜೇ ಸಿಗ್ತಾ ಇಲ್ಲ. ನೋಡಿ, ಇದು ಸಾಫ್ಟ್ ಆಗಿ ಒಂಥರ ಚೆನ್ನಾಗಿ. ಇದು ಬೇಡ ಮೆಟೀರಿಯಲ್. ಅಲ್ಲ, ಅದು ಇದು ಆಯಿತು, ಟ್ರಾನ್ಸ್ಪರೆಂಟು ಆಯಿತು ಫುಲ್ಲು. ಒಂಥರ ಬ್ರೀದಬಲ್ ಟೈಪ್ ಇದೆ, ಚೆನ್ನಾಗಿದೆ. ಇದೊಂದು ಓಪನ್ ಮಾಡಿ. ಬಟ್ ಅದೇ ಇದು ತುಂಬ ನನಗೆ ಪಾರ್ಟಿ ವೇರ್ ಥರ ಅನಿಸ್ತಾ ಇಲ್ಲ. ಇದು ಪಾರ್ಟಿನಲ್ಲಿ ಡಿಫ್ರೆಂಟಾಗಿ ಕಾಣಿಸಿದ್ರೆ ಪಾರ್ಟಿ ವೇರ್ ಹಂಗೆ. ಇದೆ. ಅದು ಚೆನ್ನಾಗೈತೆ ನೋಡೋದಕ್ಕೆ ಅಲ್ವಾ? ಅಂದರೆ ಅದೇ ಎಟ್ಟಗೆ ನೀನು ಅದು ತಗೊಂಡ್ರೆ ಏನಾದರೂ ಫಂಕ್ಷನ್ಸ್ಗೆ ಹಾಕ್ಬೇಕು ಅದನ್ನು. ಆ ಥರ ಆಗುತ್ತೆ. ನಿಂಗೆ ಫ್ಲೋರಲ್ ಪ್ರಿಂಟ್ ಓಕೆ ಅಂದರೆ ಇದು ನೋಡು, ಎನಿ ಅಕೇಶನ್ಸ್ಗೆ ಹಾಕ್ಬೋದು ನೀನು. ಚೆನ್ನಾಗೈತೆ, ಆ ಥರ ಇದೆ. ಇದು ಕರೆಕ್ಟಾಗಿದೆ, ಬ್ರೀದಬಲ್ ಥರ ಇದೆ. ಹೆವಿ ಅನಿಸ್ತಿಲ್ಲ ಬಾಡಿ ಮೇಲೆ. ಅದು ಹೆವಿ ಅನ್ಸೋದು, ಟೈಟ್ ಅನ್ಸೋದು. ಅದೇ ಎಂಬ್ರಾಯ್ಡ್ರಿ ಎಲ್ಲ ಅದೇನೆ. ಇದು ಸಾಕು. ಐ ಥಿಂಕ್ ಇಟ್ ಲುಕ್ಸ್ ನೈಸ್. ಇದ್ರ ಮೇಲೆ ಒಂದು ಲುಂಗಿ ಹಾಕ್ಬೇಕು. ಲುಂಗಿ ಇದೆಯಾ? ಡಿಸೈನರ್ ಲುಂಗಿ. ಧೋತಿ ಅಲ್ಲ, ಲುಂಗಿ ಬೇಕು, ಡಿಸೈನರ್ ಲುಂಗಿ. ಓಕೆ, ಇದೊಂದು ಫೋಟೋ ತೆಗಿತೀನಿ ತಡಿ. ನಮ್ಮ ದುರಾದೃಷ್ಟ ಅಂದರೆ ಇದೆ ನೋಡಿ, ನಾವೆಲ್ಲೋದ್ರೂ ನಮ್ಮ ಸೈಜ್ಗೆ ಏನೂ ಸಿಗೋದಿಲ್ಲ. ಇಲ್ಲಿ ನೀವು ನಂಬಲ್ಲ, ನಾನು ಈ ಅಂಗಡಿಗೆ ಯಾವತ್ತೂ ಬಂದಿಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ಬಟ್ ಪ್ರತಿಯೊಂದು ಬಟ್ಟೆ, ಮುಟ್ಟಿದ ಬಟ್ಟೆ ಎಲ್ಲ ಸಗದಾಗ. ಹೌದು, ಅಂದರೆ ಓಕೆ ಚೆನ್ನಾಗಿಲ್ಲ ಸೈಡ್ಗೆ ಹಾಕೋಣ ಅಂತ ಯಾವುದೂ ಅನಿಸಿಲ್ಲ. ಕ್ಯಾಶುವಲ್ ವೇರಿಂದ ಹಿಡಿದು ಪಾರ್ಟಿ ವೇರ್ ತನಕ ಇದು ಫ್ಯಾಬ್ರಿಕ್ ಕ್ವಾಲಿಟಿ ಎಕ್ಸಲೆಂಟ್. ಒಂದು ಶರ್ಟ್ ಇದು ನೋಡಿದೆ, ಫಸ್ಟ್ ಹಾಕೊಂಡಿದ್ದೆ, ಎಂಬ್ರಾಯ್ಡ್ರಿ ಮಾಡಿರೋದು ಸಾಕಾಗಿತ್ತು. ಆ್ಯಂಡ್ ನಾಮಿನಲ್ ಪ್ರೈಸ್ 2,500-3,000 ರೂಪಾಯಿನಲ್ಲಿದೆ. ಸಖತ್ ಇದು ಇದೆ, ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸೈಜ್ಗೆ ಯಾವುದೂ ಸಿಗಲಿಲ್ಲ. ಇದ್ದಿದ್ದೇ 3, ಆ 3ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ನಾಳೆ ದಿವಸ ವೀಡಿಯೋನಲ್ಲಿ ಹಾಕೊಂಡಾಗ ಇದೇನು ಇಂಥ ಕಲರ್ ತಗೊಂಡಿದ್ರೆ ಅಂತ ಹೇಳಲೇಬೇಡಿ, ಯಾಕಂದರೆ ನಮ್ಮ ಸೈಜ್ ಸಿಗೋದೇ ಹೆಂಗೆ. ಇಷ್ಟು ದೊಡ್ಡ ಅಂಗಡಿನಲ್ಲಿ 3 ಬಟ್ಟೆ ನನಗಿರೋದು. ಅದು ನಮ್ಮದಂದರೆ ನಾವು ಚಾಯ್ಸ್ ಮಾಡ್ಕೊತೀವಿ, ಇದೆಲ್ಲ ಇಲ್ಲ ಪಕ್ಕದ ಅಂಗಡಿ ಅಂತ. ಇವ್ರು ಹೇಳಿ ಅಂಗಡೀಲಿ ಯಾವುದಿರುತ್ತೆ, ನನಗೆ ಯಾವ್ದು ಇಡ್ಸತ್ತೆ ಅದು ಕೊಡಪ್ಪ ಅಂತ ತಗೊಂಡು ಬರ್ಬೇಕು ಇವರು. ಇವಾಗಲೂ ಅಷ್ಟೇ, ಸೈಜ್ ಇಲ್ಲ ಇಲ್ಲಿ. ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ತರಿಸ್ಕೊಡ್ತಾರಂತೆ. ಅದನ್ನೇ ಹೇಳಿದ್ದು. ಸೊ ಈಗ ಓಡ್ತಾ ಇದ್ದೀವಿ, ಇಲ್ಲಿಂದ ಹೋಗಿ ಬಿಲ್ಲಿಂಗ್ ಸೆಕ್ಷನ್ ಬಿಲ್ ಮಾಡ್ಕೊಂಡು ಬರ್ತೀವಿ. ಯಪ್ಪ, ಶಾಪಿಂಗ್ ಮುಗಿಸ್ಕೊಂಡು ಬೇಗ ಬಂದಿದ್ದಾಯಿತು ನೋಡಿ. ಮೀಟಿಂಗ್ ಇದೆ ನನಗೆ, 7:30 ಮೀಟಿಂಗ್ ಇತ್ತು. ಬ್ರೇಕ್ ತೊಗೊಂಡು ಹೋದೆ, ಹತ್ರ ಅಲ್ವಾ ಅಂತ. ಅಲ್ಲಿ ಸುಮಾರು ಆಪ್ಷನ್ಸ್ ಅಂತೂ ಚೆನ್ನಾಗಿದೆ. ಬಟ್ ಲಾಂಗ್ ಕುರ್ತಾಸಲ್ಲಿ ಆಪ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ನಮಗೆ ಗುಡ್ ಮಾರ್ನಿಂಗ್, US ಅವರಲ್ವಾ, ಅದಕ್ಕೆ ಎಲ್ಲ ಗುಡ್ ಮಾರ್ನಿಂಗ್ ಅಂತವ್ರೆ. ನಮಗಿದ್ದು ಗುಡ್ ನೈಟ್ ಟೈಮು. ಏನು ಹೇಳ್ತಾಯಿದ್ದೆ, ಲಾಂಗ್ ಕುರ್ತಾಸಲ್ಲಿ ಆಪ್ಷನ್ಸ್ ತುಂಬ ಇತ್ತು. ಬಟ್ ನಮಗೆ ಬೇಡ್ದಿತ್ತು ಲಾಂಗು, ಶಾರ್ಟೇ ಬೇಕಿತ್ತು. ಅದರಲ್ಲೂ ತುಂಬ ಗ್ರ್ಯಾಂಡ್ ಬೇಡ್ದಿತ್ತು. ಆ ಥರ ಏನೇನೋ ಸ್ಪೆಸಿಫಿಕೇಷನ್ ಇತ್ತು. ಏನೋ ಫೈನಲಿ ಒಂದು ಯಾವುದೋ ಸಿಕ್ತು. ಬಟ್ ನನ್ನ ಡಿಸೈರು ಫುಲ್ಫಿಲ್ ಆಗಲಿಲ್ಲ. ನನಗೆ ನನ್ನ ಸ್ಯಾರಿಗೆ ಮ್ಯಾಚ್ ಮಾಡಬೇಕಿತ್ತು ಅವ್ರದ್ದನ್ನ. ಬಟ್ ನಾಟ್ ಎಕ್ಸಾಕ್ಟ್ಲಿ, ಬಟ್ ಆಲ್ಮೋಸ್ಟ್ ಹತ್ರನೂ ಇಲ್ಲ. ಕ್ಯಾಟಗರಿ ಅಷ್ಟೇ, ಕಲ್ಲರ್ ಕ್ಯಾಟಗರಿ ಬರುತ್ತೆ. ಬಟ್ ಹತ್ರನೂ ಇಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಸೈಜು ಲೆಂತು ಎಲ್ಲ ಮ್ಯಾಟರ್ ಆಗುತ್ತೆ.
ಓಕೆ ಎನಿವೇಸ್ ಅವ್ರು ಬಂದ ತಕ್ಷಣ ಎನರ್ಜಿ ಡ್ರಿಂಕ್ ತೊಗೊತಿದ್ದಾರೆ. ನಮ್ಗೆ ಯಾವ ಎನರ್ಜಿ ಡ್ರಿಂಕು ಇಲ್ಲ, ನಮ್ಮ ಎನರ್ಜಿ ಕೊಡೋದೇ ಇವಾಗ ಈ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಹೋಗೋಣ ಕೂತ್ಕೊಳ್ಳೋಣ ಅಲ್ಲಿ ಇವಾಗ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.